10th one, fill in the blanks with appropriate tense form of the verb given in the brackets. So tense form ಅನ್ನ ನೀವು fill ಮಾಡಬೇಕು. ಓಕೆ, ಸೊ ವರ್ಡ್ ಕೊಟ್ಟಿರ್ತಾರೆ, ಅದು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯಾ ಅಥವಾ ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆಯಾ, ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆಯಾ, ಅದನ್ನ ನೋಡ್ಕೊಂಡು ಆ ವರ್ಡ್ ಇನ್ ಕರೆಕ್ಟ್ ಟೆನ್ಸ್ ಫಾರ್ಮ್ ಅನ್ನ ಯೂಸ್ ಮಾಡಬೇಕು. ಯು ಹ್ಯಾವ್ ಟು ಫಿಲ್ ಇನ್ ದ correct tense form of the word, okay, by identifying the sentence if it is in present tense, past tense, future tense, or continuous tense, whatever it may be. Okay, so we'll see the question now. Purnima is a lively woman. Purnima ಒಬ್ಬ ಚುರುಕಾದ ಲೈವ್ಲಿ ಹುಡುಗಿ. ಓಕೆ, ಹುಡುಗಿ ಅಲ್ಲ, ವುಮೆನ್, ಹೆಂಗಸ್. ಓಕೆನಾ? ಶಿ ಡ್ಯಾಶ್ ವಿಸಿಟಿಂಗ್ ಬೀಚಸ್. ಅವಳು ಬೀಚಸ್ಗೆ ವಿಸಿಟ್ ಮಾಡೋದನ್ನ ತುಂಬಾ ಇಷ್ಟಪಡ್ತಾಳೆ. ಲವ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಲವ್ ಅನ್ನೋದನ್ನ ಡೈರೆಕ್ಟ್ ಯೂಸ್ ಮಾಡಕ್ ಬರಲ್ಲ ಮಕ್ಳೆ. ಐ ಲವ್ ವಿಸಿಟಿಂಗ್ ಬೀಚಸ್. ಸೊ ಫಸ್ಟ್ ಪರ್ಸನ್ ಇದ್ದಾಗ ಯು ಕ್ಯಾನ್ ರೈಟ್ ದ ವರ್ಡ್ ಆಸ್ ಇಟ್ ಇಸ್ ಲವ್. ಓಕೆ, so since here third person is there, you know, I, you, and she, he, or it, these are the persons. Okay, first person is I, second person you, third person he, she, or it. ಅಲ್ವಾ? ಈ ತರ ಬರುತ್ತೆ. ಇಲ್ಲಿ ಶಿ ಅನ್ನೋದು ಥರ್ಡ್ ಪರ್ಸನ್ ಅಂಡ್ ಸಿಂಗ್ಯುಲರ್. ಈ ತರ ಬಂದಾಗ ನಾವು ವರ್ಡ್ಗೆ ಎಸ್ ಫಾರ್ಮ್ ಅನ್ನ ಹಾಕ್ಬಿಟ್ಟು ಬರಿತೀವಿ. ಓಕೆನಾ? ಓಕೆನಾ? ಸೊ ಇಲ್ಲಿ ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಬರ್ದಿದ್ದೆ, ಪ್ಲೂರಲ್ ಫಾರ್ಮ್ ಅಲ್ಲೂ ಬರೀತಾ ಇದ್ದೀನಿ ಇವಾಗ. ವಿ, ಯು, ಅಂಡ್ ಹಿ, ಶಿ, ಇಟ್, ದೇ. ಓಕೆ, ಸೊ ಶಿ ಲವ್ ವಿಸಿಟಿಂಗ್ ಬೀಚಸ್ ಅಲ್ಲ, ಶಿ ಲವ್ಸ್ ವಿಸಿಟಿಂಗ್ ಬೀಚಸ್. ಯಾಕೆಂದ್ರೆ ಇಟ್ ಈಸ್ ಸಿಂಗ್ಯುಲರ್ ಅಂಡ್ ಇಟ್ ಈಸ್ ದ ಥರ್ಡ್ ಪರ್ಸನ್. ಓಕೆ, I, we ಇದ್ದಾಗ ಲವ್. I love beaches, we love beaches, you love beaches, correct. But he loves beaches, she loves beaches. Okay, it loves ಅಂದ್ರೆ according to the sentence, this is third person, he, she, it, they. Okay na? Clear?